ಪ್ರತಿ ದಿನ 6,000 ಎಲೆಕ್ಟ್ರಿಕ್ ವೆಹಿಕಲ್ಗಳು ಸೇಲ್ ಆಗಿವೆ ಜೂನ್ ತಿಂಗಳಿನಲ್ಲಿ. ಹೌದು, ಯುದ್ಧದ ಕಾರಣದಿಂದ ಪೆಟ್ರೋಲ್ ಬೆಲೆ ಏರಿಳಿತಾ ಇದೆ. ಎಥನಾಲ್ ಬ್ಲೆಂಡಿಂಗ್ ಇಂದ ಪೆಟ್ರೋಲ್ ಗಾಡಿಗಳ ಪರ್ಫಾರ್ಮೆನ್ಸ್ ಕುಸಿತಾ ಇದೆ. ಈ ಕಾರಣದಿಂದ ಇವಾಗ ಬಹಳಷ್ಟು ಜನ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಜೂನ್ ತಿಂಗಳ ಇವಿ ಟೂ ವೀಲರ್ ಸೇಲ್ಸ್ ರಿಪೋರ್ಟ್. ನಂಬರ್ 5ನೇ ಸ್ಥಾನದಲ್ಲಿದೆ ಓಲಾ ಎಲೆಕ್ಟ್ರಿಕ್. 15,096 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 27% ಕಡಿಮೆ ಆಗಿದೆ. ನಂಬರ್ 4ನೇ ಸ್ಥಾನದಲ್ಲಿದೆ ಹೀರೋ ಮೋಟೋಕಾಪ್ ಅವರ ವೀಡಾ. 20,198 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ವೀಡಾದ ಬೇಡಿಕೆ 150% ಹೆಚ್ಚಾಗಿದೆ. ನಂಬರ್ 3ನೇ ಸ್ಥಾನದಲ್ಲಿದೆ ಏಥರ್ ಎನರ್ಜಿ. 29,422 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ. ಜೂನ್ ತಿಂಗಳಿನಲ್ಲೇ ಏಥರ್ ಸ್ಕೂಟರ್ ಗಳ ಬೆಲೆ ಹೆಚ್ಚಾದ್ರೂ ಬೇಡಿಕೆ ಕಡಿಮೆ ಆಗಿಲ್ಲ. ನಂಬರ್ 2ನೇ ಸ್ಥಾನದಲ್ಲಿದೆ ಬಜಾಜ್ ಚೇತಕ್. 40,576 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ. ಎಂದಿನಂತೆ ನಂಬರ್ 1 ಸ್ಥಾನದಲ್ಲಿದೆ ಟಿವಿಎಸ್ ಮೋಟಾರ್ಸ್. 44,467 ವೆಹಿಕಲ್ ಗಳನ್ನ ಸೇಲ್ ಮಾಡಿದೆ ಟಿವಿಎಸ್. ಇದ್ರ ಜೊತೆಗೆ ಇಲ್ಲಿವರೆಗೂ ಟಿವಿಎಸ್ 10 ಲಕ್ಷ ಎಲೆಕ್ಟ್ರಿಕ್ ಟೂ ವೀಲರ್ ಗಳನ್ನ ಸೇಲ್ ಮಾಡೋ ಮೂಲಕ ಹೊಸ ದಾಖಲೆ ಬರೆದಿದೆ. ನಿಮ್ಮ ಇಷ್ಟದ ಬ್ರ್ಯಾಂಡ್ ಯಾವುದು? ನೀವು ಪರ್ಚೇಸ್ ಮಾಡೋದಾದ್ರೆ ಯಾವ ವೆಹಿಕಲ್ ಪರ್ಚೇಸ್ ಮಾಡ್ತೀರಿ? ಕಮೆಂಟ್ ಮಾಡಿ ತಿಳಿಸಿ.